ಬಂಧುಗಳೇ, ಕಳೆದ ಸಂಚಿಕೆಗಳಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅರಣ್ಯ ಮತ್ತು ಬಗರು ಸಾಗುವಳಿದಾರರ ಹಕ್ಕು ವಂಚನೆ, ಹಕ್ಕು ನಿರಾಕರಣೆಗೆ ಏನು ಹುನ್ನಾರಗಳು ನಡೀತಾ ಇದೆ, ಈ ಸಂಬಂಧ ಒಂದಷ್ಟು ವಿಷಯಗಳನ್ನು ತಮ್ಮ ಮುಂದೆ ತಂದಿದ್ದೀವಿ. ಇವತ್ತು ಇಂದಿನ ಸಂಚಿಕೆಯಲ್ಲಿ ಇವತ್ತು ಕಾರ್ಮಿಕ ದಿನಾಚರಣೆ. ಪ್ರಪಂಚದಾದ್ಯಂತ ಇವತ್ತು ಕಾರ್ಮಿಕ ದಿನಾಚರಣೆಯನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸ್ತಾ ಇದ್ದಾರೆ. ದಿನದ 24 ಗಂಟೆಗಳಲ್ಲಿ 18 ಗಂಟೆಗಳನ್ನು ದುಡಿಸ್ತಕ್ಕಂಥ ಒಂದು ನೀತಿಯ ವಿರುದ್ಧ ಹೋರಾಟ ಆರಂಭ ಆಗಿ ಅದು ಕೊನೆಗೆ 10 ಗಂಟೆಗೆ ಕನಿಷ್ಠ 8 ಗಂಟೆಗಳಿಗೆ ಇಳಿಸ್ತಕ್ಕಂಥ ಹಲವಾರು ಹೋರಾಟಗಾರರ ತ್ಯಾಗ ಬಲಿದಾನಗಳ ಪರಿಣಾಮವಾಗಿ ಇಡೀ ದೇಶದಾದ್ಯಂತ ಕಾರ್ಮಿಕ ಸಂಘಟನೆಗಳು ತಲೆ ಎತ್ತಿ ಕಾರ್ಮಿಕ ವಿರೋಧಿ, ಬಡಜನರ ವಿರೋಧಿ ನೀತಿಗಳನ್ನು, ಸರ್ಕಾರದ ನೀತಿಗಳನ್ನು ಖಂಡಿಸ್ತಾ ಕೆಲಸ ಮಾಡ್ತಾ ಇದ್ದಾವೆ. ಇವತ್ತಿನ ದಿನ ಬಡವರ ಬಡಜನರ ಕಾರ್ಮಿಕರ ಈ ದೇಶದ ಮಾನವ ಹಕ್ಕುಗಳ ಉಲ್ಲಂಘನೆಯ ಒಂದು ವಿರೋಧಿ ನೀತಿಗಳೇನು ನಡೀತಿದೆ ಸರ್ಕಾರಗಳಲ್ಲಿ, ಜನಪ್ರತಿನಿಧಿಗಳೇನು ಅದು ಮನೆ ಮಾಡಿದೆ, ಜನರನ್ನು ಶೋಷಣೆ ಮಾಡ್ತಕ್ಕಂಥ ಮನಸ್ಸು, ಇವುಗಳೆಲ್ಲವನ್ನು ಖಂಡಿಸ್ತಕ್ಕಂಥ ಅತ್ಯಂತ ಪವಿತ್ರವಾದ ದಿನ. ಈ ದಿನದಂದು ನಾವು ಅತ್ಯಂತ ಆತ್ಮೀಯವಾಗಿ ಈ ಜಿಲ್ಲೆಯ ನಮ್ಮ ಭಾರತೀಯ ಕಿಸಾನ್ ಸಭಾದ ಮೊಳಕಾಲ್ಮೂರು ಘಟಕದ ಕಾಮ್ರೇಡ್ ಜಾಫರ್ ಶರೀಫ್ ಅವರನ್ನು, ಅದೇ ರೀತಿ ಚಿತ್ರದುರ್ಗ ಜಿಲ್ಲೆಯ ಹಿರಿಯ ರೈತ ಮುಖಂಡರೊಬ್ಬರಾದ KP ಭೂತಯ್ಯನವರನ್ನು ಇಬ್ಬರನ್ನು ಸಂಪರ್ಕಿಸಿ ಈ ಜಿಲ್ಲೆಯ ಅರಣ್ಯ ಮತ್ತು ಬಗರು ಸಾಗುವಳಿದಾರರ ಹಕ್ಕು ವಂಚನೆ ಮತ್ತು ನಿರಾಕರಣೆಗೆ ಸಂಬಂಧಪಟ್ಟಂತೆ ನಿಮ್ಮ ಅಭಿಪ್ರಾಯಗಳನ್ನು, ನಿಮ್ಮ ಬೆಂಬಲವನ್ನು ಕೊಡಬೇಕಂತ ಕೇಳಿಕೊಂಡಾಗ ಅವರು ಅತ್ಯಂತ ಪ್ರಾಮಾಣಿಕತೆಯಿಂದ ಮತ್ತು ಅತ್ಯಂತ ಆಸಕ್ತಿಯಿಂದ ನಮ್ಮ ಜೊತೆಗೆ ಅವರ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಕಾಮ್ರೇಡ್ ಜಾಫರ್ ಶರೀಫ್ ಅವರು ಕಳೆದ 30 ವರ್ಷಗಳಿಂದ ನಿರಂತರವಾಗಿ ಮೊಳಕಾಲ್ಮೂರು ತಾಲೂಕಿನ ಅರಣ್ಯ ಮತ್ತು ಬಗರು ಸಾಗುವಳಿದಾರರ ಭೂಮಿ ಹಕ್ಕಿಗಾಗಿ ಅವಿರತವಾಗಿ ಶ್ರಮಿಸ್ತಾ ಇದ್ದಾರೆ. ಇವರು ಒಂದು ಆಶಯ ಇದೆ, ಈ ಬಡಜನರ ಸಮಸ್ಯೆಗಳೇನಿದ್ದಾವೆ, ರೈತ ವಿರೋಧಿ ನೀತಿಗಳು, ಕಾರ್ಮಿಕ ವಿರೋಧಿ ನೀತಿಗಳು ಏನಿದ್ದಾವೆ, ಸಾಗುವಳಿದಾರ ವಿರೋಧಿ ಕ್ರಮಗಳೇನು ಜರುಗುತ್ತದೆ ಜಿಲ್ಲೆಯಲ್ಲಿ, ಅವರು ನಮ್ಮ ಅರಣ್ಯ ಮತ್ತು ಬಗರು ಸಾಗುವಳಿದಾರರ ಕೊಟ್ಟಂಥ ಅರ್ಜಿಗಳನ್ನು ಕಳೆದ 35-40 ವರ್ಷಗಳಿಂದ ನೆನೆಗುದಿಗಿಟ್ಟುಕೊಂಡು ಯಾವುದೇ ಕ್ರಮ ತೆಗೆದುಕೊಳ್ಳದೆ ಅವುಗಳನ್ನು ನಿಮ್ಮನ್ನು ವಿಲೇಪಡಿಸಿದ್ದೀವಿ, ತಿರಸ್ಕರಿಸಿವಿ ಅಂತ ಏನು ಬರ್ಕೊಂಡಿದ್ದಾರೆ ಅವ್ರ ದಾಖಲೆಗಳಲ್ಲಿ, ಅವುಗಳನ್ನು ನಾವು ಯಾವುದೇ ಕಾರಣದ ಅದಕ್ಕೆ ಸೊಪ್ಪು ಹಾಕಲ್ಲ, ಅದನ್ನು ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಹಕ್ಕನ್ನು ನಾವು ಪಡಿತೀವಿ. ಒಂದಲ್ಲ ಒಂದು ದಿನ 30 ವರ್ಷಗಳಿಂದ ಕೆಂಬಾಟವನ್ನು ಹಿಡಿದು ಹೋರಾಟ ಮಾಡ್ತಾ ಇದ್ದೀನಿ, ಒಂದಲ್ಲ ಒಂದು ದಿನ ಕೆಂದೂಳಿಯನ್ನು ತರ್ತೀವಿ ಅನ್ನೋ ಅಪಾರವಾದ ಆಶಾಭಾವನೆ ಇಟ್ಕೊಂಡಿರ್ತಕ್ಕಂಥ ನಮ್ಮ ಕಾಮ್ರೇಡ್ ಜಾಫರ್ ಶರೀಫ್ ಅವರು ನಮ್ಮ ಜೊತೆ ಮಾತಾಡಿದ್ದಾರೆ. ಅದೇ ಥರ ನರಗುಂದ ರೈತರ ಒಂದು ಐತಿಹಾಸಿಕ ಹೋರಾಟ ಮತ್ತು ಜಾಥಾ ಅಲ್ಲಿಂದ ಬೆಂಗಳೂರಿಗೆ ಹೋಗೋ ಸಂದರ್ಭದಲ್ಲಿ ಮಧ್ಯ ಮಾರ್ಗದಲ್ಲಿ ನಮ್ಮ ಜಿಲ್ಲೆ, ನಮ್ಮ ಚಳ್ಳಕೆರೆ ತಾಲೂಕು ಕೂಡ ಮೂಲಕ ಹಾದು ಹೋಗಿತ್ತು. ಅದರಿಂದ ಪ್ರಭಾವಿತರಾಗಿರ್ತಕ್ಕಂಥ ರೈತರು ಪ್ರೊಫೆಸರ್ ನಂಜುಂಡಸ್ವಾಮಿಯವರ ನೇತೃತ್ವದ ರೈತ ಸಂಘಟನೆಯಲ್ಲಿ 1984 ಇಸ್ವಿನಲ್ಲಿ ತೊಡಗಿಸಿಕೊಂಡಂಥ ನಮ್ಮ ರೈತ ಮುಖಂಡರಲ್ಲಿ ಜಿಲ್ಲೆಯ ರೈತ ಒಬ್ಬರಾಗಿರ್ತಕ್ಕಂಥ KP ಭೂತಯ್ಯನವರು ಕಳೆದ 30-40 ವರ್ಷಗಳಿಂದ ನಿರಂತರವಾಗಿ ಜನವಿರೋಧಿ, ಕಾರ್ಮಿಕ ವಿರೋಧಿ, ಸಾಗುವಳಿದಾರ ವಿರೋಧಿ, ಬಡವರ ವಿರೋಧಿ ನೀತಿಗಳನ್ನು ಧಿಕ್ಕರಿಸಿ ಅವರ ವಿರುದ್ಧ ಹೋರಾಟವನ್ನು, ಸರ್ಕಾರದ ವಿರುದ್ಧ, ಜನಪ್ರತಿನಿಧಿಗಳ ವಿರುದ್ಧ, ಅಧಿಕಾರಿಗಳ ವಿರುದ್ಧ ಹೋರಾಟವನ್ನು ಕಟ್ಟಿ ನ್ಯಾಯ ಒದಗಿಸುವಲ್ಲಿ ಅತ್ಯಂತ ಅರ್ಥಪೂರ್ಣ ಪಾತ್ರವನ್ನು ವಹಿಸ್ತಾ ಬಂದಿದ್ದಾರೆ. ಇವರು ಕೂಡ ನಮ್ಮ ಸಾಗುವಳಿದಾರರನ್ನು ಬೆಂಬಲಿಸಿ, ನಮ್ಮ ಚಳವಳಿಯನ್ನು ಬೆಂಬಲಿಸಿ, ನಮ್ಮ ಯೂಟ್ಯೂಬ್ ಚಾನಲ್ನ ಬೆಂಬಲಿಸಿ ಮಾತಾಡಿದ್ದಾರೆ. ಇದನ್ನು ತಾವು ವೀಕ್ಷಿಸಬೇಕು. ಆ ಮೂಲಕ ನಮಗೂ ನೀವು ಕಳೆದ ಎಲ್ಲ ಸಂಚಿಕೆಗಳ ವಿಡಿಯೋಗಳನ್ನು ನೋಡಿದ್ದೀರಾ, ಬೆಂಬಲಿಸಿದ್ದೀರಾ, ಸದಸ್ಯರು ಆಗಿದ್ದೀರಾ. ಈಗಲೂ ಕೂಡ ಅದನ್ನು ಮುಂದುವರಿಸಬೇಕು. ಮುಂದಿನ ದಿನಗಳಲ್ಲಿ ಈ ಜಿಲ್ಲೆಯ ಹಲವಾರು ಪ್ರಗತಿಪರ ಸಂಘಟನೆಗಳು, ಬುದ್ಧಿಜೀವಿಗಳು, ಹೋರಾಟಗಾರರು, ಸಾಹಿತಿಗಳನ್ನು ಕೂಡ ಅಭಿಪ್ರಾಯವನ್ನು ತಮ್ಮ ಮುಂದೆ ತರಲಿದ್ದೇವೆ. ಅದೆಲ್ಲ ಮುಗಿದ ನಂತರ ಮತ್ತೊಂದು ಸುತ್ತಿನಲ್ಲಿ ಈ ಜಿಲ್ಲೆಯ ಅರಣ್ಯ ಮತ್ತು ಬಗರು ಸಾಗುವಳಿದಾರರ ಒಂದು ಭೂಮಿಯ ಹಕ್ಕು ವಂಚನೆ ಈ ಜಿಲ್ಲೆಯಲ್ಲಿ ಏನಾಗಿದೆ, ಅಧಿಕಾರಿಗಳಿಂದ, ಜನಪ್ರತಿನಿಧಿಗಳಿಂದ ಏನು ಅನ್ಯಾಯ ಆಗಿದೆ ಅನ್ನೋ ಅವರ ಕರಾಳ ಮುಖವನ್ನು ಎಳೆ ಬಿಚ್ಚಿರ್ತಕ್ಕಂಥ ಕೆಲಸಕ್ಕೆ ತಯಾರಿ ನಡೀತಾ ಇದೆ.
ನಾವು ಹಳ್ಳಿ ಪ್ರವಾಸ ಮಾಡ್ತಾಯಿದ್ವಿ. 948 ಗ್ರಾಮಗಳನ್ನು ತಲುಪಬೇಕಾಗಿತ್ತು, ತಲುಪ್ತಾ ಇದ್ದೀವಿ, ಒಂದೊಂದೇ ಹಳ್ಳಿಗೆ ಹೋಗ್ತಾ ಇದ್ದೀವಿ. ಅದೆಲ್ಲ ಮುಗಿದ ಮೇಲೆ ಈ ಜಿಲ್ಲೆಯಲ್ಲಿ ಒಂದು ದಿವಸ ಒಂದು ಬಹುದೊಡ್ಡ ಜನಾಂದೋಲನವನ್ನು ಕಟ್ಟಲಿಕ್ಕೆ ನಾವೇನು ಆಲೋಚನೆ ಮಾಡಿದ್ದೀವಿ. ಅದಕ್ಕೆ ತಾವೆಲ್ಲರೂ ಕೂಡ ಬೆಂಬಲಿಸಬೇಕಂತ ಹೇಳ್ತಾ ಅತ್ಯಂತ ಆತ್ಮೀಯವಾಗಿ ಈ ಸಂಚಿಕೆಯನ್ನು ನಮ್ಮ ಮುಂದಿಡ್ತಾ ನಿಮಗೆ ಬೇಡ್ಕೊಂಡು ನಮಸ್ಕಾರ. ನನ್ನ ಹೆಸರು ಜಾಫರ್ ಶರೀಫ್ ಅಂತ, ಮೊಳಕಾಲ್ಮೂರು ತಾಲೂಕಿನ ಕಿಸಾನ್ ಸಭಾದ ಹೋರಾಟಗಾರರು ಮತ್ತು ಜಿಲ್ಲಾ ಮುಖಂಡರು. ಈ ಹಿಂದೆ 30 ವರ್ಷಗಳಿಂದ ನಮ್ಮ ಮೊಳಕಾಲ್ಮೂರು ತಾಲೂಕಿನಲ್ಲಿ ಬಗರುಕು ಮತ್ತು ಅರಣ್ಯ ಹಕ್ಕು ಸಮಿತಿಯ ಹೋರಾಟಗಳನ್ನು ಈ ತನಕ ಮಾಡ್ಕೊಂಡು ಬಂದಿದ್ದೀವಿ. ಇದರಲ್ಲಿ ಏನಾಗ್ತಾ ಇದೆ ಅಂತಂದರೆ, ಈ ಹಿಂದೆ ನಮ್ಮ ಮೊಳಕಾಲ್ಮೂರು ಕ್ಷೇತ್ರದ ಜನಪ್ರತಿನಿಧಿಗಳು ಸುಮಾರು 30 ವರ್ಷಗಳಿಂದ ರೈತರಿಗೆ ಹಕ್ಕುಪತ್ರ ಕೊಡುವ ನೆಪದಲ್ಲಿ ಆಯ್ಕೆಯಾಗಿ ಮರೆಯಾಗ್ತಕ್ಕಂಥದ್ದನ್ನು ಸಹ ನಾವು ನೋಡ್ಕೊಳ್ತಾ ಬಂದಿದ್ದೀವಿ. ಅದ್ರ ಜೊತೆಗೇನೆ ಏನಾಗ್ತಾ ಇದೆ ಅಂತಂದರೆ, ಫಾರ್ಮ್ ನಂಬರ್ 50 ಮತ್ತು 53 ಒಳಗಡೆ ಈ ಒಂದು ಅರ್ಜಿ ಹಾಕಿರ್ತಕ್ಕಂಥ ರೈತರನ್ನು ಕೇವಲ ಎಣಿಕೆಯಷ್ಟು ಬಗರುಕುಂ ಹಕ್ಕುಪತ್ರಗಳನ್ನು ಕೊಟ್ಟು ಭಾಳಷ್ಟು ವಿಲೆ ಮಾಡಿರ್ತಕ್ಕಂಥದ್ದನ್ನು ನಾವು ಈ ಒಂದು ಪ್ರಸ್ತುತ ಸನ್ನಿವೇಶದಲ್ಲಿ ನಾವು ಕಾಣ್ತೇವೆ. ಯಾಕೆಂತಂದರೆ, ಈ ಹೋರಾಟಗಳನ್ನು ನಡೀಬೇಕಾದ್ರೆ ಮೊಳಕಾಲ್ಮೂರು ತಾಲೂಕಿನಲ್ಲಿ ಏನಾಗ್ತಾ ಇತ್ತು ಅಂತಂದರೆ, ಆಡಳಿತ ಪಕ್ಷದ ಸದಸ್ಯರು ಬಗರುಕುಂ ಕಮಿಟಿ ಸದಸ್ಯರಿದ್ದರೆ ಅದಕ್ಕೆ ತದ್ವಿರುದ್ಧವಾಗಿ ಕ್ಷೇತ್ರ ಶಾಸಕರಿದ್ದರು. ಇಂಥ ಒಂದು ಸಂದರ್ಭದಲ್ಲಿ ಸಭೆಯನ್ನು ಕರೆಯಲಿಕ್ಕೆ 9-10 ದಿವಸಗಳ ಕಾಲ ತಾಲೂಕು ತಹಸೀಲ್ದಾರ್ ಅವರ ಕಚೇರಿ ಮುಂದೆ ಬಗರುಕುಂ ಸಮಿತಿ ಕರೆಯಲು ಒತ್ತಾಯಿಸಿ ಹೋರಾಟಗಳನ್ನು ಮಾಡಿ ಈ ಹಿಂದೆ ಸರ್ಕಾರದ ಗಮನವನ್ನು ಸೆಳೆತಕ್ಕಂಥ, ಜಿಲ್ಲಾಡಳಿತ ಗಮನವನ್ನು ಸೆಳೆತಕ್ಕಂಥ ಕೆಲಸವನ್ನು ನಮ್ಮ ಮೊಳಕಾಲ್ಮೂರು ತಾಲೂಕಿನ ಕಿಸಾನ್ ಸಭಾ ಅಖಿಲ ಭಾರತ ಕಿಸಾನ್ ಸಭಾದ ವತಿಯಿಂದ ಈ ತನಕನೂ ನಡೀತಾ ಇದೆ. ಯಾಕೆಂತಂದರೆ, ಈ ಹಿಂದೆ ನಮ್ಮ ಮೊಳಕಾಲ್ಮೂರು ತಾಲೂಕಿಗೆ ಪ್ರಸ್ತುತ ಕಾರ್ಯನಿರ್ವಹಿಸ್ತಾ ಆಗಿನ ಸಂದರ್ಭದಲ್ಲಿ ಕೆಲಸ ಮಾಡ್ತಕ್ಕಂಥ ಕೊಟ್ರೇಶ್ ಅವರ ಒಂದು ಅವಧಿಯಲ್ಲಿ ಭಾಳಷ್ಟು ಹೋರಾಟಗಳನ್ನು ಮಾಡಿ 2019ರಲ್ಲಿ ಮತ್ತೆ ಈ ಫಾರ್ಮ್ ನಂಬರ್ 57 ಅರ್ಜಿಯನ್ನು ಹಾಕಲಿಕ್ಕೆ ಸರ್ಕಾರ ಅವಕಾಶ ಕೊಟ್ಟಿತ್ತು. ಆಗ ನಮ್ಮ ಮೊಳಕಾಲ್ಮೂರು ತಾಲೂಕಿನಲ್ಲಿ 1419 ರೈತರು ಸಕ್ರಮಕ್ಕಾಗಿ ಕೋರಿ ಅರ್ಜಿಗಳನ್ನು ಹಾಕಿದರು. ಅದರಲ್ಲಿ ಈಗ ಒಂದು 3 ವರ್ಷದ ಹಿಂದೆ ನಮ್ಮ ಮೊಳಕಾಲ್ಮೂರು ತಾಲೂಕಿನಲ್ಲಿ ಸುರೇಶ್ ಕುಮಾರ್ ಅಂತ ತಹಸೀಲ್ದಾರ್ ಅವರ ಒಂದು ನೇತೃತ್ವದಲ್ಲಿ ಇಡೀ ನಮ್ಮ ಮೊಳಕಾಲ್ಮೂರು ತಾಲೂಕಿನ ಆದ್ಯಂತ ಸರ್ವೆ ಕಾರ್ಯ ಭಾಳ ಅಚ್ಚುಕಟ್ಟಾಗಿ ನಡೆದಿತ್ತು. ಅದರಲ್ಲಿ 1419ರಲ್ಲಿ 493 ರೈತರು ಒಂದು ಹಕ್ಕುಪತ್ರನ ಪಡೆಯಲಿಕ್ಕೆ ಅರ್ಹರು ಅಂತ ಹೇಳ್ಬಿಟ್ಟು ಒಂದು ಪಟ್ಟಿಯನ್ನು ಸಹ ಅವರು ನಮಗೆ ಕೊಟ್ಟಿದ್ದರು. ಆದರೆ ಕಾರಣಾಂತರಗಳಿಂದ ಈ ಹಿಂದೆ ಕೊಡಬೇಕಾಗಿತ್ತು. ಆಗ ಯಾವುದೇ ಒಂದು ಷರತ್ತು ಮಾನದಂಡಗಳು ಇರಲಿಲ್ಲ. ಆದ್ರೂ ಕ್ಷೇತ್ರ ಶಾಸಕರು ನಿರ್ಲಕ್ಷ್ಯದ ಇದರಿಂದ ವಿಳಂಬ ಮಾಡದ ಉದ್ದೇಶವಾಗಿ ಇತ್ತೀಚಿನ ಬೇರೆ ಬೇರೆ ಕಾನೂನುಗಳನ್ನು ಕರ್ನಾಟಕ ಸರ್ಕಾರ ಜಾರಿಗೆ ತಂದು ಈ ಒಂದು ಅರ್ಜಿಗಳನ್ನು ಮೂಲಗುಂಪು ಮಾಡ್ತಕ್ಕಂಥದ್ದನ್ನು ನಡೀತಾ ಇದೆ. ಅದ್ರ ಜೊತೆಗೆ 2022ರಲ್ಲಿ ಫಾರ್ಮ್ ನಂಬರ್ 57ನಲ್ಲಿ ಹಾಕಿರ್ತಕ್ಕಂಥ ರೈತರು ಮತ್ತು ಹೊಸದಾಗಿ ಹಾಕಿರ್ತಕ್ಕಂಥ ರೈತರು 2115 ರೈತರು ಅಂತ ಹೇಳ್ಬಿಟ್ಟು ಈ ಪ್ರಸ್ತುತ ನಮ್ಮ ತಹಸೀಲ್ದಾರ್ ಅವರು ವರದಿ ಕೊಡ್ತಿದ್ದಾರೆ. ದುರಂತ ಏನು ಅಂತಂದರೆ, ಮೊಳಕಾಲ್ಮೂರು ತಾಲೂಕಿನ ಯಾವ ಹೊಲಕ್ಕೂ ಯಾವ ಒಂದು ರೈತನಿಗೂ ಭೇಟಿಯಾಗಲಾರದಂತಹ ಪರಿಸ್ಥಿತಿಯಲ್ಲಿ ಎಲ್ಲ ಮೊಳಕಾಲ್ಮೂರು ತಾಲೂಕಿನ ಎಲ್ಲ ಅರ್ಜಿಗಳು ವಜಾ ಆಗಿದ್ದಾವೆ ಅಂತಕ್ಕಂಥದ್ದು ಬಹಳ ಒಂದು ದುರಂತ ಅಂತ ಹೇಳ್ಬೋದು. ಯಾಕಂತಂದರೆ, ಯಾವುದೇ ರೈತರಿಗೆ ಮಾಹಿತಿ ಇಲ್ದಂಗೆ, ಯಾವುದೇ ರೈತರಿಗೆ ಸುತ್ತೋಲೆ ಇಲ್ದಂಗೆ, ಒಂದು ಮಾನದಂಡಗಳು ಇಲ್ದಂಗೆ ಏಕಾಏಕಿ ಯಾರು ಹೇಳಿರ್ತಕ್ಕಂಥ ಮಾತನ್ನು ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿ ಎಲ್ಲ ಅರ್ಜಿಗಳನ್ನು ವಜಾ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಇದನ್ನು ಭಾಳ ಕಟುವಾಗಿ ವಿರೋಧಿಸ್ತೀವಿ. ಯಾಕೆಂತಂದರೆ, ಈ 30-40 ವರ್ಷಗಳಿಂದ ಸಕ್ರಮದ ಅಡಿಯಲ್ಲಿ ವ್ಯವಸಾಯ ಮಾಡ್ತಕ್ಕಂಥ ರೈತರು ಆ ಹೊಲದ ಮನೆಗಳನ್ನು ಕಟ್ಟಿಕೊಂಡು, ತೋಟಗಳನ್ನು ಮಾಡಿಕೊಂಡು, ಬೋರ್ವೆಲ್ಗಳನ್ನು ಹಾಕಿಸ್ಕೊಂಡು ಜೀವನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ತುರ್ತಾಗಿ ಯಾವುದೋ ಮೇಲಾಧಿಕಾರಿಗಳ ಒತ್ತಡವೋ ಅಥವಾ ಬೇರೆ ಏನೋ ಗೊತ್ತಿಲ್ಲ, ನಮಗೆ ಮಾಹಿತಿ ಇಲ್ಲದಂಗೆ ಎಲ್ಲ ಅರ್ಜಿಗಳನ್ನು ವಜಾ ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ಕೇಳೋದು ತುಂಬ ಬೇಸರ ಆಗ್ತಾ ಇದೆ. ಈ ಒಂದು ನಡೆಯನ್ನು ಖಂಡಿಸಿ ಮುಂದಿನ ದಿನಗಳಲ್ಲಿ ನಾವು ಚಿತ್ರದುರ್ಗ ಜಿಲ್ಲೆಯ ಎಲ್ಲ ನಮ್ಮ ಪ್ರಜಾಶಕ್ತಿ ಇರ್ಬೋದು, ಅರಣ್ಯ ಹಕ್ಕು ಮತ್ತು ಸಾಗುವಳಿದಾರರ ಸಂಘಟನೆ ಇರ್ಬೋದು, ಅಖಿಲ ಭಾರತ ಕಿಸಾನ್ ಸಭಾ ಇರ್ಬೋದು, ಎಲ್ಲ ಪ್ರಗತಿಪರ ಸಂಘಟನೆಗಳು ಸೇರಿ ಒಂದು ಉಗ್ರವಾಗಿ ಹೋರಾಟಗಳನ್ನು ಮಾಡಿ ಸರ್ಕಾರಕ್ಕೆ ಗಮನವನ್ನು ಸೆಳೀತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ವಿ. ಇನ್ನೊಂದು ವಿಷಯ ಹೇಳಬೇಕು ಅಂತಂದರೆ, ಈ ಒಂದು ನಡೆ ಖಾಸಗೀಕರಣ ಮಾಡಲಿಕ್ಕೆ ಅಥವಾ ದೊಡ್ಡ ದೊಡ್ಡ ಉದ್ಯಮಿಗಳನ್ನು ಕೊಡಲಿಕ್ಕೆ ಯಾವುದೇ ಮಾನದಂಡಗಳನ್ನು ಇಲ್ಲದೆ ಏಕಾಏಕಿಯಾಗಿ ಪೊಲೀಸರ ಒಂದು ಪ್ರಭಾವ ಬೀರಿ ಅಲ್ಲಿ ಕ್ವಾರಿ ನಡೆಸೋದು ಮತ್ತು ಅದು ಮರಳುಗಾರಿಕೆ ಮಾಡೋದು ಬೇರೆ ಬೇರೆ ಹಂತಗಳಿಗೆ ಸದ್ದಿಲ್ಲದೆ ಮಾಡ್ತಕ್ಕಂಥದ್ದು ಎಲ್ಲ ತಾಲೂಕುಗಳಲ್ಲಿ ನಡೆದಿರ್ತಕ್ಕಂಥದ್ದೇ. ಯಾಕಂತಂದರೆ ಸಕ್ರಮಕ್ಕಾಗಿ ಕೋರಿ ಭಾಳಷ್ಟು ಅರ್ಜಿದಾರರು
ಕನಿಷ್ಠ ಒಂದು 10% ರೈತರು ಈಗಾಗಲೇ ತಮ್ಮ ಪ್ರಾಣವನ್ನೇ ಕಳ್ಕೊಂಡಿದ್ದಾರೆ. ಆ ವಾರಸುದಾರಿಲ್ಲದೆ ಪಟ್ಟಿಯಲ್ಲಿರ್ತಕ್ಕಂಥ ಹೆಸರುಗಳು ನಮ್ಮಲ್ಲಿವೆ. ಅದನ್ನು ಮರುಪರಿಶೀಲನೆ ಮಾಡದೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅವಕಾಶಗಳನ್ನು ಕೊಡದೆ ಈ ಒಂದು ಸನ್ನಿವೇಶವನ್ನು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ದೊಡ್ಡ ಒಂದು ಸಮಸ್ಯೆ ಏನಾಗ್ತಾ ಇದೆ ಅಂತಂದರೆ, ಈ ಸರ್ಕಾರಿ ಹುಲ್ಲುಬನ್ನಿ ಕರಾಬು, ಗೋಮಾಳ ಮತ್ತು ಬೇರೆ ಬೇರೆ ಜಮೀನುಗಳಿಗೆ ನಾವು ಗಣನೆಗೆ ತಗೊಳ್ತಾ ಇಲ್ಲ. ಗ್ರಾಮದಲ್ಲಿ 100 ದನಗಳಿದ್ರೆ 30 ಎಕರೆ ಜಮೀನನ್ನು ರಿಸರ್ವ್ ಆಗಿ ಇಡ್ತೀವಿ ಅಂತಕ್ಕಂಥ ಹೊಸ ಸುತ್ತೋಲೆಗಳನ್ನು ತಂದು ರೈತರನ್ನು ದಿವಾಳಿ ಮಾಡಲಿಕ್ಕೆ ಹೊರಡ್ತಾ ಇದೆ. ಯಾಕಂತಂದರೆ ಆಗ ಅರ್ಜಿ ಹಾಕಿಸ್ಕೋಬೇಕಾದ್ರೆ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ₹100 ಒಂದು ಅರ್ಜಿ ಅಂತೆ ಸುಮಾರು ಸಾವಿರಾರು ಕೋಟಿ ರೂಪಾಯಿಯನ್ನು ಈ ಸರ್ಕಾರಗಳು ಲೂಟಿ ಮಾಡಿದೆ. ಯಾಕಂತಂದರೆ ಆ ಅರ್ಜಿ ಹಾಕ್ತಕ್ಕಂಥ ಸಂದರ್ಭದಲ್ಲಿ ಈ ಎಲ್ಲ ಮಾನದಂಡಗಳು ಅವರಿಗೆ ಅರಿವಿರಲಿಲ್ವಾ, ಅವರಿಗೆ ಗೊತ್ತಿರಲಿಲ್ವಾ? ಒಂದು ಅರ್ಜಿದಾರನಿಗೆ ₹100 ಅಂತ ಹೇಳ್ಬಿಟ್ಟು ಅರ್ಜಿ ಹಾಕಿಸ್ಕೊಂಡು ಸುಮಾರು ಲಕ್ಷಾಂತರ ಅರ್ಜಿಗಳನ್ನು ಹಾಕಿಸ್ಕೊಂಡು ಈಗಾಗಲೇ ಬೇರೆ ಬೇರೆ ಮಾನದಂಡಗಳನ್ನು ತರ್ತಾ ಇದ್ದಾರೆ ಅಂತಂದರೆ ಇದು ಮೂರ್ಖತನದ ಸರ್ಕಾರದ ಅವಧಿ ಅಂತಲೇ ಹೇಳ್ಬೋದು. ಈ ಒಂದು ಸಂದರ್ಭದಲ್ಲಿ ನಮ್ಮ ಮೊಳಕಾಲ್ಮೂರು ತಾಲೂಕಿನಲ್ಲಿ ಯಾವುದೇ ಮಾನದಂಡ, ಯಾವುದೇ ನೋಟಿಸ್ಗಳು ಕೊಳ್ಳಾರದೆ ತಮಗೆ ಇಷ್ಟ ಬಂದಂತೆ ಅಧಿಕಾರಿಗಳು ಎಲ್ಲ ಅರ್ಜಿಗಳನ್ನು ವಿಲೇ ಮಾಡಿದ್ದೀವಿ ಅಂತ ಹೇಳ್ತಕ್ಕಂಥದ್ದು ಇದು ನಾವು ಒಪ್ಪಲಿಕ್ಕೆ ಸಾಧ್ಯನೇ ಇಲ್ಲ. ಮುಂದಿನ ದಿನಗಳಲ್ಲಿ ಈ ಒಂದು ಸನ್ನಿವೇಶವನ್ನು ನಾವು ಎಲ್ಲ ನಮ್ಮ ಪ್ರಗತಿಪರ ಸಂಘಟನೆಗಳು, ಪ್ರಜಾಶಕ್ತಿ ಇರ್ಬೋದು, ಇದು ಬಗರುಕು ಮತ್ತು ಅರಣ್ಯ ಹಕ್ಕು ಸಮಿತಿ ಹೋರಾಟಗಾರರು ಇರ್ಬೋದು, ಅಖಿಲ ಭಾರತ ಕಿಸಾನ್ ಸಭೆ ಇರ್ಬೋದು, ಎಲ್ಲರೂ ಸೇರಿಬಿಟ್ಟು ಒಂದು ಚರ್ಚೆ ಮಾಡಿ ಸರ್ಕಾರಕ್ಕೆ ಯಾವ ರೀತಿ ನಾವು ಮನವರಿಕೆ ಮಾಡಿಕೊಡಬೇಕು, ಸರ್ಕಾರಕ್ಕೆ ಯಾವ ರೀತಿ ನಾವು ಚಾಟಿ ಬೀಸಬೇಕು. ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ರೈತರು ಸಿಡಿದದ್ದಾಗ ಸರ್ಕಾರ ಉಳಿಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಈ ಒಂದು ಸನ್ನಿವೇಶದಲ್ಲಿ ನಮ್ಮ ಹಕ್ಕು ನಾವು ಪಡಿತೀವಿ ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಹೆಸರು KP ಭೂತಯ್ಯರು ಅಂತ. ನಮ್ಮದು ಚಳ್ಳಕೆರೆ ತಾಲೂಕು ಕಾಲುವೆಳ್ಳಿ ಗ್ರಾಮ. ನಾವು ಸುಮಾರು 1984ರಲ್ಲಿ ರೈತರ ಪರವಾಗಿ ರೈತರ ಸಮಸ್ಯೆಗಳಿಗೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ರೈತ ವಿರೋಧಿ ನೀತಿಗಳಿಗೆ ವಿರುದ್ಧವಾಗಿ ರೈತರ ಸೌಲಭ್ಯಕ್ಕಾಗಿ ಸರ್ಕಾರದಿಂದ ಮಂಜೂರಾಗ್ತಕ್ಕಂಥ ಕೆಲಸಗಳಿಗಾಗಿ ನಾವು ಹೋರಾಟ ಮಾಡ್ತಕ್ಕಂಥ ಬಂದಿರೋದು 1984ನೇ ಇಸ್ವಿಯಿಂದ ಮಾಡಿದ್ವಿ. ಆದರೆ ಇತ್ತೀಚೆಗೆ ಈ ಚಿತ್ರದುರ್ಗ ಜಿಲ್ಲೆ ಅತಿ ಕಡಿಮೆ ಮಳೆ ಬೀಳುವಂತಹ ಜಿಲ್ಲೆ, ಅದರಲ್ಲೂ ಬಯಲುಸೀಮೆಯ ಜಿಲ್ಲೆ. ಈ ಜಿಲ್ಲೆಯಲ್ಲಿ ಚಳ್ಳಕೆರೆ ಮತ್ತು ಮೊಳಕಾಲ್ಮೂರು ಇರುವ 3 ತಾಲೂಕುಗಳಲ್ಲೂ ಹಿಂದುಳಿದ ತಾಲೂಕುಗಳಾಗಿರುವುದು, ಅತಿ ಕಡಿಮೆ ಮಳೆ ಬೀಳುವಂಥ ಪ್ರದೇಶಗಳಾಗಿರುವುದು, ಕೇವಲ ಕೃಷಿಯನ್ನೇ ಅವಲಂಬಿಸಿ ಜೀವನ ಮಾಡ್ತಕ್ಕಂಥ ಈ ಭಾಗದ, ಅದು ಹಿಂದುಳಿದ ವರ್ಗದ SC/ST ಜನಾಂಗದ ಜಾಸ್ತಿನೇ ಈ ಜನ ಇರೋದು. ಆ SC/ST ಜನಾಂಗದ ತನ್ನ ಜೀವನಕ್ಕಾಗಿ ಮತ್ತು ದೇಶಕ್ಕೆ ಅನ್ನ ಹಾಕುವ ಉದ್ದೇಶಕ್ಕಾಗಿ ಕೃಷಿ ಸರ್ಕಾರಿ ಭೂಮಿಗಳನ್ನು ಅವರು 2 ಎಕರೆಯಿಂದ 3 ಎಕರೆ 5 ಎಕರೆಯನ್ನು ಸಾಗುವಳಿ ಮಾಡ್ಕೊತ ಬಂದಿದ್ದಾರೆ. ಅವರಿಗೆ ಇವತ್ತಿನವರೆಗೂ ಯಾವುದೇ ಸಕ್ರಮವನ್ನು ಮಾಡಿಕೊಟ್ಟಿಲ್ಲ ಸರ್ಕಾರ. ಈ ಸರ್ಕಾರ ಈಗಾಗಲೇ ಅರ್ಜಿಯಾಗಿರೋ ಸಂಖ್ಯೆ ಲೆಕ್ಕ ಹಾಕ್ಯಂಡ್ರೆ ಈ ಜಿಲ್ಲೆಯಲ್ಲಿ 1,82,967 ಅರ್ಜಿಗಳನ್ನು ಒಟ್ಟು ಸ್ವೀಕಾರ ಆಗಿದ್ದಾವೆ ಎಲ್ಲ ನಮ್ಮ ಜಿಲ್ಲೆಯಿಂದ. ಅದರಲ್ಲಿ 29,452 ಮಾತ್ರ ಸಕ್ರಮವಾಗಿದ್ದಾವೆ. ಇನ್ನು ಉಳಿದ 1,46,135 ಫಲಾನುಭವಿಗಳಿಗೆ ಯಾಕೆ ಇಲ್ಲಿವರೆಗೂ ಸಾವಳಿ ಚೀಟಿ ಕೊಡಬಾರ್ದು? ಸರ್ಕಾರದ ವಿಳಂಬಕ್ಕೆ ಕಾರಣ ಏನು? ಮತ್ತು ದೊಡ್ಡ ಬಂಡವಾಳಶಾಹಿಗಳು, ದೊಡ್ಡ ರಾಜಕಾರಣಿಗಳು 5 ಎಕರೆ 10 ಎಕರೆ 100 ಎಕರೆವರೆಗೂ ಅವರು ಸಾಗುವಳಿ ಮಾಡಿಕೊಂಡು ಅವರೆಲ್ಲ ಸಕ್ರಮ ಮಾಡ್ಕೊಂಡಿದ್ದಾರೆ. ಈ 4 ಎಕರೆ 3 ಎಕರೆ ಜಮೀನು ಮಾಡ್ಕೊಂಡಿರೋ ಬಡ ರೈತರಿಗೆ, ಬಡ ಕುಟುಂಬಗಳಿಗೆ, ಅವರ ಜೀವನಕ್ಕಾಗಿ ಹೊಡ್ಕೊಂಡ್ರೆ ಯಾಕೆ ಸಕ್ರಮ ಮಾಡಬಾರ್ದು ಎಂಬುದು ನಮಗೆ ಇವತ್ತು ಪ್ರಶ್ನೆಯಾಗಿದೆ. ಅದರಿಂದ ಸರ್ಕಾರ ಎಚ್ಚೆತ್ಕೊಂಡು ಉಳುವವನೇ ಭೂಮಿಯ ಒಡೆಯ ಅಂತ ಇದೆ. ಜೈ ಕಿಸಾನ್ ಜೈ ಜವಾನ್ ಅಂತಕ್ಕಂಥ ಒಂದು ನಾಣ್ಣುಡಿಯಂತೆ ಈ ಜಿಲ್ಲೆಯಲ್ಲಿ ಯಾರು ಅಕ್ರಮವಾಗಿ ಸಾಗುವಳಿ ಮಾಡ್ಕೊಂಡಿದ್ದಾರೋ ಅದು ಅಕ್ರಮ ಯಾವುದೇ ಭೂಮಿ ಆಗಿರ್ಬೋದು. ಇವತ್ತು ಸರ್ಕಾರ ಏನು ಮಾಡಿದೆ, ಒಳ್ಳೊಳ್ಳೆ ಸರ್ಕಾರಿ ಭೂಮಿಗಳನ್ನು, ಬಗರ್ಕುಂ ಭೂಮಿಗಳನ್ನು, ಆಕಾರ ಬಂದ ಭೂಮಿಗಳನ್ನು, ಖರಾಬು ಜಮೀನುಗಳನ್ನು, ಇವರಿಗೆಲ್ಲ ಕರೆಂಟ್ ಉತ್ಪಾದನೆ ಮಾಡ್ತಾರಲ್ಲ ಸೋಲಾರ್ ಕಂಪನಿಗಳಿಗೆ ಇವತ್ತು ಜಮೀನನ್ನು ಕೊಡ್ತಾ ಇದ್ದಾರೆ. ಇದನ್ನೆಲ್ಲ ರೈತರ ಜೀವನಕ್ಕೆ ಕೊಡ್ರಿ ಅಂತ ಅರ್ಜಿ ಹಾಕಿದರೆ ಅವರೇನಾದ್ರು ಅರ್ಜಿ ಹಾಕಿದಾರ? ಏನು ಕಾನೂನು ಪ್ರಕಾರವಾಗಿ ಅವರು ಅರ್ಜಿ ಹಾಕಿರ್ತಕ್ಕಂಥ ರೈತರಿಗೆ ಕೇಂದ್ರ ರಾಜ್ಯ ಸರ್ಕಾರಗಳು, ಆಯಾ ತಾಲೂಕು ಕಮಿಟಿಗಳು
ದರ್ಖಾಸ್ತು ಕಮಿಟಿಗಳು ಅತಿ ಶೀಘ್ರದಲ್ಲಿ ಮೀಟಿಂಗ್ ಕರೆದು ಉಳಿದಿರುವ ಬಾಕಿಯ ಅರ್ಜಿಗಳನ್ನು ತಕ್ಷಣ ಅವರಿಗೆ ದರ್ಖಾಸ್ತು ಮೂಲಕ ದರ್ಖಾಸ್ತು ಚೀಟಿ ಕೊಡಬೇಕಂತ ನಾನು ಈ ಮೂಲಕ ರೈತ ಸಂಘದ ಪರವಾಗಿ ಒತ್ತಾಯ ಪಡಿಸ್ತಾ ಇದ್ದೀನಿ.